ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಮತ್ತು ಎಷ್ಟು ಹುದ್ದೆ ಕರೆದಿದ್ದಾನೆ ಮತ್ತು ಜಾಬ್ ವೇಕೆನ್ಸಿ ಇರುತ್ತೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರುತ್ತೆ ಮತ್ತು ಅಪ್ಲಿಕೇಶನ್ ಫೀ ಇರುತ್ತೆ ಮತ್ತು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ತಿಳ್ಕೊಂಬಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜನಸ್ ಕನ್ನಡ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲು ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ಎಂದು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಬನ್ನಿ ಜಾಬ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ BSF ವೇಕೆನ್ಸಿ ಅಂದರೆ ಎಷ್ಟು ಪೋಸ್ಟ್ ಕರೆದಿದ್ದಾನಪ್ಪ ಅಂತ ನೋಡೋದಾದರೆ ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಕೋರ್ಸಲ್ಲಿ 252 ಪೋಸ್ಟನ್ನು ಕರೆದಿದ್ದಾನೆ. ಇದು ಜಾಬ್ ವೇಕೆನ್ಸಿ ಬಂದು ಆಲ್ ಓವರ್ ಇಂಡಿಯಾದಲ್ಲಿ ಅಂದರೆ ಇಂಡಿಯಾದಲ್ಲಿ ಅಂದರೆ ಬೇರೆ ಬೇರೆ ಥರ ರಾಜ್ಯಗಳಲ್ಲಿ ಪೋಸ್ಟನ್ನು ಕೊಟ್ಟಿರ್ತಾರೆ, ಅಲ್ಲಿ ನೀವು ಜಾಬನ್ನು ಮಾಡ್ಬೋದು. ನಂತರ ಪೋಸ್ಟ್ ನೇಮ್ ಬಂದು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಹೆಡ್ ಕಾನ್ಸ್ಟೇಬಲ್, ಇದೇ ಥರ 2 ಪೋಸ್ಟ್ ನಿಮಗೆ. ನಂತರ ಸ್ಯಾಲ್ರಿ ನೋಡೋದಾದರೆ ಎಷ್ಟಿರುತ್ತಪ್ಪ ಅಂತಂದರೆ ಪ್ರತಿ ತಿಂಗಳು 25,500ರಿಂದ 92,300ವರೆಗೆ ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ. ನಂತರ ಅಂದರೆ ವೇಕೆನ್ಸಿ ನೋಡೋದಾದರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ವಾರಂಟ್ ಆಫೀಸರ್ ಅಂದರೆ ಎಷ್ಟು ಪೋಸ್ಟ್ ಇರುತ್ತೆ ಇದರಲ್ಲಿ. ಈ ಜಾಬ್ಗೆ ಎಷ್ಟು ಪೋಸ್ಟ್ ಕರೆದಿದ್ದಾನೆ ಅಂದರೆ 58 ಪೋಸ್ಟ್ ಇವೆ. ನಂತರ ಹೆಡ್ ಕಾನ್ಸ್ಟೇಬಲ್ ಆ್ಯಂಡ್ ಹವಾಲ್ದಾರ್ ಇವರಿಗೆ ಕ್ಲರ್ಕ್ ಅವ್ರಿಗೆ 194 ಪೋಸ್ಟ್ ಇವೆ. ಟೋಟಲ್ ಆಗಿ ಎಷ್ಟಪ್ಪ ಅಂತಂದರೆ 252 ಪೋಸ್ಟ್ ಇವೆ. ಆನಂತರ BSF ರಿಕ್ರೂಟ್ಮೆಂಟ್ 2020 ಎಲಿಜಿಬಿಲಿಟಿ ಡೀಟೇಲ್ಸ್ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕಪ್ಪ ಅಂತಂದರೆ ಆ್ಯಸ್ ಪರ್ BSF ಅಫಿಷಿಯಲ್ ನೋಟಿಫಿಕೇಷನ್ ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪ್ಲೀಟೆಡ್ 12th ಫ್ರಮ್ ಎನಿ ಆಫ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟೀಸ್. ಅಂದರೆ ಅದೇ ನೀವು ಏನಾದರೂ ಈ ಜಾಬ್ಗೆ ಅಪ್ಲೈ ಮಾಡಬೇಕಪ್ಪ ಅಂತಂದರೆ PUCಯನ್ನು ಕಂಪ್ಲೀಟ್ ಮಾಡಿರಬೇಕು ಅಂತ ಇರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ PUC ಆಗಿರುತ್ತೆ. ನಂತರ BSF ಇದರಲ್ಲಿ ವೇಕೆನ್ಸಿ ನೋಡೋದಾದರೆ ಇದರಲ್ಲಿ 34 ಪೋಸ್ಟ್ ಇದರಲ್ಲಿ BSF ಅಂದರೆ 34 ಇವೆ. ನಂತರ CRPF 50 ಪೋಸ್ಟ್ ಇವೆ. ನಂತರ ITPB 58 ಪೋಸ್ಟ್ ಇವೆ ಮತ್ತು CSF 104 ಇವೆ ಮತ್ತು AR ಅಂದರೆ ಇದು ಅಸ್ಸಾಂ ರಿಪ್ಲಿಕರ್ಸ್ ಅಂತ ಇದು 6 ಇವೆ. ಟೋಟಲ್ ಆಗಿ 257 ಪೋಸ್ಟ್ ಇವೆ. ನಂತರ BSF ಸ್ಯಾಲ್ರಿ ನೋಡೋದಾದರೆ ಅಂದರೆ ಪ್ರತಿ ತಿಂಗಳು ಎಷ್ಟಿರುತ್ತಪ್ಪ ಅಂತಂದರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗೆ ಮತ್ತು ವಾರಂಟ್ ಆಫೀಸರ್ಗೆ 29,200ರಿಂದ 92,300ವರೆಗೆ ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ. ನಂತರ ಹೆಡ್ ಕಾನ್ಸ್ಟೇಬಲ್ ಮತ್ತು ಹವಾಲ್ದಾರ್ ಕ್ಲರ್ಕ್ ಅವ್ರಿಗೆ 25,500ರಿಂದ 81,100ವರೆಗೂ ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ. ಮತ್ತು ಏಜ್ ಲಿಮಿಟ್ ನೋಡೋದಾದರೆ ಅಂದರೆ ಆ್ಯಸ್ ಪರ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂದರೆ BSF ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ದ ಕ್ಯಾಂಡಿಡೇಟ್ಸ್ ಮ್ಯಾಕ್ಸಿಮಮ್ ಏಜ್ ಶುಡ್ ಬಿ 35 ಇಯರ್ಸ್. ಅಂದರೆ ಮ್ಯಾಕ್ಸಿಮಮ್ ಇಯರ್ಸ್ ಎಷ್ಟಿರಬೇಕಪ್ಪ ಅಂದರೆ 35 ಇಯರ್ಸ್ ಅಂದರೆ ಮಿನಿಮಮ್ ಅಂತೂ 18 ಇರುತ್ತೆ. ನಂತರ ಏಜ್ ರಿಲ್ಯಾಕ್ಸೇಷನ್ ಕೂಡ 3 ವರ್ಷ ಮತ್ತು ಸಡಿಲಿಕೆ ಇರುತ್ತೆ ಮತ್ತು SC/ST ಅವರಿಗೆ ಕೂಡ 5 ವರ್ಷವನ್ನು ಸಡಿಲಿಕೆ ಕೊಟ್ಟಿರ್ತಾರೆ. ಅನಂತರ ಹೌ ಟು ಅಪ್ಲೈ ಫಾರ್ BSF ರಿಕ್ರೂಟ್ಮೆಂಟ್ ಅಂದರೆ ನೀವೇನೋ ಜಾಬ್ ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂತಂದರೆ ಇದು ಆಫ್ಲೈನ್ ಇರುತ್ತೆ. ಅಂದರೆ ಇಂಟ್ರೆಸ್ಟೆಡ್ ಆ್ಯಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಆಫ್ಲೈನ್ ಥ್ರೂ ಪ್ರಿಸ್ಕ್ರೈಬ್ ಅಪ್ಲಿಕೇಶನ್ ಫಾರ್ಮ್ಯಾಟ್. ಅಂದರೆ ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಆಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ನೀವು ಅಂದರೆ ಅದನ್ನು ಅಂದರೆ ಇದನ್ನು ಕೊಟ್ಟಿರ್ತಾರೆ, ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿರ್ತಾರೆ, ಅಲ್ಲಿ ಡ್ರಾ ಮಾಡ್ಕೊಂಡು ನೀವು ತುಂಬಿಕೊಟ್ಟು ನೀವು ಅಪ್ಲೈ ಮಾಡ್ಬೋದು. ನಂತರ ಅಪ್ಲಿಕೆಂಟ್ ನೀಡ್ಸ್ ಟು ಸೆಂಡ್ ದ ಅಪ್ಲಿಕೇಶನ್ ಫಾರ್ಮ್ ಅಲಾಂಗ್ ವಿತ್ ರೆಲೆವೆಂಟ್ ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ ಟು ರಿಕ್ರೂಟ್ಮೆಂಟ್ ಬ್ರಾಂಚ್. ಅಂದರೆ ಇದನ್ನು ಕೊಟ್ಟಿರ್ತಾರೆ, ಅಂದರೆ ಅಡ್ರೆಸ್ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಅಥವಾ ಪೋಸ್ಟ್ ಮಾಡ್ಬೋದು. ಯಾವುದಪ್ಪ ಅಂತಂದರೆ ಡೈರೆಕ್ಟರೇಟ್ ಜನರಲ್ BSF ಬ್ಲಾಕ್ 10 ಆ್ಯಂಡ್ CGO ಕಾಂಪ್ಲೆಕ್ಸ್ ಲೋಡಿ ರೋಡ್ ನ್ಯೂ ಡೆಲ್ಲಿ. ಅಂದರೆ ಇದು ಲಾಸ್ಟ್ ಡೇಟ್ ಯಾವಾಗಿರುತ್ತಪ್ಪ ಅಂತಂದರೆ ಬಿಫೋರ್ 21 ಜನವರಿ 2025 ಅಂದರೆ ಜನವರಿ 21, 2025 ನೀವು ಅಪ್ಲೈನ ಮಾಡ್ಬೋದು. ಅಂದರೆ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಅಪ್ಲೈ ಮಾಡೋಕ್ಕೆ ಇದು 23 ಡಿಸೆಂಬರ್ 2024ರಿಂದ 21 ಜನವರಿ 2025ವರೆಗೆ ಟೈಮಿಂಗ್ ಕೊಟ್ಟಿರ್ತಾರೆ. ಒಂದು ತಿಂಗಳ ಅವಕಾಶನೂ ನಿಮಗೆ ಅಪ್ಲಿಕೇಶನ್ ಕೂಡ ಹಾಕೋಕ್ಕೆ ಟೈಮಿಂಗ್ ಕೊಟ್ಟಿರ್ತಾರೆ. ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಆಪ್ಷನ್ ಲಿಂಕ್ ಇಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮ್ ಡ್ರಾ ಮಾಡಿಕೊಂಡು ನೀವು ಅದನ್ನು ಫಿಲಪ್ ಮಾಡಿ ಮತ್ತು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿಕೊಂಡು ಈ ಅಡ್ರೆಸ್ ಕಳಿಸಿರ್ತೀನಲ್ಲ ಇಲ್ಲಿದೆ ನೋಡಿ, ಇದು ರಿಕ್ರೂಟ್ಮೆಂಟ್ ಬ್ರಾಂಚ್ ಅಂತಿದೆ ನೋಡಿ, ಇಲ್ಲಿ ಇದೆ ಡೈರೆಕ್ಟರೇಟ್ ಜನರಲ್ ಮತ್ತು BSF ಬ್ಲಾಕ್ 10 ಮತ್ತು CGO ಕಾಂಪ್ಲೆಕ್ಸ್ ಲೋಡಿ ರೋಡ್ ನ್ಯೂ ಡೆಲ್ಲಿ. ಈ ಅಡ್ರೆಸ್ಗೆ ನೀವು ಪೋಸ್ಟನ್ನು ಮಾಡ್ಬೋದು, ಪೋಸ್ಟ್ ಆಫೀಸ್ ಮುಖಾಂತರ ನೀವು ಮಾಡ್ಬೋದು. ಆಫ್ಲೈನಲ್ಲೇ ಇರುತ್ತೆ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಇದೇ ಥರ ಹೆಚ್ಚಿನ ಉದ್ಯೋಗ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.